ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮತ್ತೆ ಮಾಡ್ತಾ ಇದ್ದೀನಿ. ಯಾವುದಪ್ಪ ಟಾಪಿಕ್ ಅಂತ ಅಂದರೆ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಬ್ರೇಕಪ್ ಆಗಿದ್ದೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆದಮೇಲೆ ಈಗ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ನಲ್ಲಿ ಇದ್ದು ಸಹ ಇನ್ನೂ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ, ನಿಮ್ಮನ್ನು ನಿಜವಾಗ್ಲೂ ಅವ್ರು ಮದುವೆ ಆಗ್ತಾರಾ, ಅವ್ರಿಗೆ ನೀವು ಅಷ್ಟು ಇಂಪಾರ್ಟೆಂಟ್ ಇದ್ದೀರಾ, ನಿಮ್ಮ ಬಗ್ಗೆ ಅವರು ಸೀರಿಯಸ್ ಆಗಿ ಇದ್ದಾರಾ? ಸೊ ಇದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಆ್ಯಂಡ್ ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು, ಸೊ ನನ್ನ ಲೈಫ್ನಲ್ಲಿ ನಾನು ಸಮ್ ಚೇಂಜಸ್ನ ನಾನು ಮಾಡ್ಕೊಳ್ಬೇಕು, ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೋಬೇಕು, ಹಾಗೆ ನಾನು ಎಲ್ಲವನ್ನೂ ಸಹ ನಾನು ಅಟ್ರ್ಯಾಕ್ಟ್ ಮಾಡೋದನ್ನ ನಾನು ಕಲ್ತ್ಕೊಳ್ಬೇಕು. ಸೊ ನಿಮ್ಮ ಲೈಫ್ಗೆ ಒಂದು ಸ್ಟೆಪ್ನ ನೀವು ತೊಗೊಳ್ಳಿ, ನಿಮಗೋಸ್ಕರ ಒಂದು ಸ್ಟೆಪ್ನ ನೀವು ತೊಗೊಳ್ಳಿ ಅಂತ ಹೇಳ್ತಾ, ಸೊ ಕಮ್ಮಿಂಗ್ ಸಂಡೇ ನಾನು ಒಂದು ವೆಬಿನಾರ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಫುಲ್ ವೆಬಿನಾರ್ ಇರುತ್ತೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೇ ಅದು ವೆಬಿನಾರ್ ಇರೋದು. ಸೊ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ, ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೀವು ತುಂಬ ಕಲಿತೀರಾ ಅದರಲ್ಲಿ, ಒಂದೊಂದು ಪಾಯಿಂಟ್ನ ಸಹ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ, ನನ್ನ ಲೈಫ್ನಲ್ಲಿ ನನ್ನ ಪಾರ್ಟ್ನರ್ ಮಧ್ಯೆ ನನ್ನ ಪಾರ್ಟ್ನರ್ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಬ್ಲಾಕೇಜಸ್ ಇದೆ, ಕಮಿಟ್ಮೆಂಟ್ ಸಿಗ್ತಾಯಿಲ್ಲ ನನಗೆ, ಸೊ ಈ ರೀತಿ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಸೊ ನೀವು ರಿಲೇಷನ್ಶಿಪ್ ಹೀಲಿಂಗ್ನ ತೊಗೊಳ್ಬಹುದು, ಅಥವಾ ರಿಯೂನಿಯನ್ ಆಗಬೇಕು ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದರೆ, ಸೊ ಈ ಒಂದು ಹೀಲಿಂಗ್ನಲ್ಲಿ ಅವರು ನಿಮ್ಮ ಹತ್ತಿರಕ್ಕೆ ಬರ್ತಾರೆ. ಸೊ ಯಾರಿಗೆಲ್ಲ ಹೀಲಿಂಗ್ ಬೇಕು ಅಂತ ಅನಿಸುತ್ತೆ, ಸೊ ನಿಮಗೆ ಇಂಟ್ಯೂಷನ್ಸ್ ಬರುತ್ತೆ ಅಂತ ಅಂದರೆ ಬಿ ಸೀರಿಯಸ್, ಅದು ಯೂನಿವರ್ಸ್ ಕಡೆಯಿಂದ ಆಗುತ್ತೆ. ಬಿಕಾಸ್ ಹೀಲಿಂಗ್ ಅನ್ನೋದು ಎಲ್ಲರಿಗೂ ಸಿಗೋ ಅಂಥದ್ದಲ್ಲ. ನನ್ನ ಪ್ರಕಾರ ಹೀಲಿಂಗ್ ಅನ್ನೋದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಸೊ ನಿಮಗೆ ಅದು ಅನ್ನಿಸ್ತಾ ಇದೆ ಸ್ಟ್ರಾಂಗ್ ಆಗಿ ಅಂತ ಅಂದರೆ ಬಿ ಸೀರಿಯಸ್ ಅಂತ ಹೇಳ್ತೀನಿ. ಪರ್ಸನಲ್ ರೀಡಿಂಗ್ಸ್ ಸಹ ಅವೈಲಬಲ್ ಇದೆ. ಆ್ಯಂಡ್ ಕೋರ್ಸಸ್ ಯಾರೆಲ್ಲ ಕಲಿಬೇಕು, ಮನಿ ರೇಖಿ ಕೋರ್ಸ್ ಕಲ್ತ್ಕೊಳ್ಬೇಕು, ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಸಹ ಅವೈಲಬಲ್ ಇದೆ ಇವಾಗ. ಸೊ ಯು ಕ್ಯಾನ್ ಲರ್ನ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಕೆರಿಯರ್ ಇನ್ ದಿಸ್ ಅಂತ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಬ್ರೇಸ್ಲೆಟ್ಸ್ ನಾನು ಕೊನೆಯಲ್ಲಿ ಹೇಳ್ತೀನಿ. ಯಾರಿಗೆಲ್ಲ ಬ್ರೇಸ್ಲೆಟ್ಸ್ ತೊಗೊಳ್ಬೇಕು, ಎನರ್ಜೈಸ್ಡ್ ಆಗಿರೋದು, ಯು ಕ್ಯಾನ್ ಪರ್ಚೇಸ್. ಓಕೆ, ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಒಂದು ಎನರ್ಜೀಸ್. ಥ್ಯಾಂಕ್ ಯು ಯೂನಿವರ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಅವರ ಪಾರ್ಟ್ನರ್ ಅವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ, ಏನಾದರೂ ಆಬ್ಸ್ಟ್ಯಾಕಲ್ಸ್ ಇದೆಯಾ, ನನಗೆ ತಿಳಿಸ್ಕೊಡಿ ಏಂಜಲ್ಸ್, ಯೂನಿವರ್ಸ್. ಥ್ಯಾಂಕ್ ಯು. ಸೊ ಇಲ್ಲಿ ತುಂಬ ಜನಕ್ಕೆ ಏನಾಗ್ತಿದೆ ಅಂತ ಅಂದರೆ, ಸ್ವಲ್ಪ ದಿನ ನಿಮ್ಮ ಹತ್ತಿರ ಬರ್ತಾರೆ, ಮತ್ತೆ ಏನೋ ಒಂದು ಹೇಳಿ ರೀಸನ್ ಕೊಟ್ಟು ನಿಮ್ಮಿಂದ ದೂರ ಆಗ್ತಾ ಇರ್ಬೋದು. ಬ್ಲಾಕ್ ಅನ್ಬ್ಲಾಕ್. ಸೊ ನಿಮಗೆ ತುಂಬ ಕನ್ಫ್ಯೂಷನ್ನ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಲವೊಂದು ಬಾರಿ ನಾನು ಚೀಟ್ ಮಾಡಬಾರ್ದು ನನ್ನ ಪಾರ್ಟ್ನರ್ಗೆ ಅಂತ ಅನಿಸುತ್ತೆ. ಬಟ್ ಸಮ್ ಸಿಚುವೇಶನ್ಸ್ ಅವ್ರಿಗೆ ಮತ್ತೆ ಯಾವುದೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಮತ್ತೆ ಅವ್ರು ಬ್ಲಾಕ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಷನ್ಸ್ ಆಗ್ತಿದೆ, ಏನಕ್ಕೆ ಇವ್ರು ಹೀಗೆ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಬಟ್ ಯಾವುದೇ ಕಮಿಟ್ಮೆಂಟ್ ಕೊಡಲ್ಲ. ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬೋದು, ಬಟ್ ಅದಕ್ಕಿಂತ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಮಾತಿಲ್ಲ, ಕತೆ ಇಲ್ಲ. ಕಮಿಟ್ಮೆಂಟ್ ಅನ್ನೋದು ಅವರು ಮ್ಯಾರೇಜ್ ಬಗ್ಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಮಾತಾಡಿನೇ ತುಂಬ ದಿನ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಎಸ್, ಮೇಜರ್ ಇಲ್ಲಿ ಅದೇ ಇರೋದು. ಸೊ ಹತ್ತಿರ ಬರ್ತಾರೆ ಮತ್ತು ದೂರ ಆಗ್ತಾರೆ. ದೂರ ಆದ್ರೂ ಸಹ ಸಮ್ ಡೇಸಲ್ಲಿ ಮತ್ತೆ ಹತ್ತಿರ ಬರ್ತಾರೆ ನಿಮ್ಮ ಹತ್ರ, ಮತ್ತೆ ಒಂದಾಗ್ತೀರಾ. ಮತ್ತು ನೀವು ಏನೋ ಒಂದು ಹೇಳಿದ್ರೂ ಸಹ ಅವ್ರು ತುಂಬ ತಪ್ಪಾಗಿ ತಿಳ್ಕೊಳ್ತಾರೆ. ನೀವು ಇಲ್ಲಿ ಕ್ವಶನ್ ಸಹ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಪಾರ್ಟ್ನರ್ಗೆ, ಸೊ ನೀನು ಯಾಕೆ ಹೀಗೆ ಮಾಡ್ತೀಯಾ. ಸೊ ಅವರು ಚೆನ್ನಾಗಾದಾಗ ಅಥವಾ ಅನ್ಬ್ಲಾಕ್ ಮಾಡಿ ಮಾತಾಡಿಸಿದಾಗ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಅವ್ರು ಯಾವುದೇ ಆನ್ಸರ್ ಮಾಡಲ್ಲ, ಮತ್ತೆ ಅದನ್ನೇ ಅವರು ರಿಪೀಟ್ ಮಾಡ್ತಾ ಹೋಗ್ತಾರೆ.
ಆ್ಯಂಡ್ ನಿಮ್ಮ ಪಾರ್ಟ್ನರ್ ಸಹ ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಇದು ಫ್ಯೂಚರ್ನಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಅವರು ಸಹ ಕನ್ಫ್ಯೂಷನಲ್ಲೇ ಇದ್ದಾರೆ. ಅವ್ರಿಗೆ ಸಹ ಯಾವುದೇ ಕ್ಲಾರಿಟಿ ಇಲ್ಲ. ತುಂಬ ಒಂದು ಫಿಯರಲ್ಲಿ ಬದುಕ್ತಾ ಇದ್ದಾರೆ ಅವರು. ಕನ್ಫ್ಯೂಷನಲ್ಲಿ ತುಂಬ ಇದ್ದೀರಾ. ಮೇಜರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಯಾವುದೇ ಕ್ಲಾರಿಟಿ ನಿಮಗೂ ಇಲ್ಲ, ನಿಮ್ಮ ಪಾರ್ಟ್ನರ್ಗೆ ಕ್ಲಾರಿಟಿ ಕೊಡೋಕ್ಕೆ ಸಹ ಇಷ್ಟ ಇಲ್ಲ. ಹೇಗೆ ಅಂತ ಅಂದರೆ ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ, ನಿಮ್ಮನ್ನು ಜೊತೆಗಿರೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ ಇನ್ ದ ಸೆನ್ಸ್ ಅವ್ರಿಗೆ ಆಗ್ತಿಲ್ಲ. ಒಂದು ಸಿಚುಯೇಷನ್ ಅವ್ರಿಗೆ ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮನ್ನು ಬಿಟ್ಟು ಹೋಗಬೇಕು ಅನ್ನೋ ಒಂದು ಸಿಚುಯೇಷನ್ಸ್, ಆ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಮೆಸೇಜ್ ಇಲ್ಲಿ ಏನು ಅಂತ ಅಂದರೆ, ಇಫ್ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅಂದರೆ ಆದಷ್ಟು ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಜನಕ್ಕೆ ನನಗೆ ಈ ಒಂದು ಎನರ್ಜಿ ಸಿಗ್ತಾ ಇದೆ. ಅವ್ರಿಗೆ ಆಲ್ರೆಡಿ ಅವ್ರ ಲೈಫ್ನಲ್ಲಿ ಮ್ಯಾರೇಜ್ ಆಗಿದೆ, ಅವ್ರಿಗೆ ಅಂತ ಒಬ್ಬರು ಪಾರ್ಟ್ನರ್ ಅಂತ ಅವ್ರಿಗೆ ಇದ್ದಾರೆ ಅಂತ ಅಂದಮೇಲೆ, ಸೊ ನೀವು ಆದಷ್ಟು ಒಂದು ರಿಲೇಷನ್ಶಿಪ್ಪಿಂದ ದೂರ ಇರಿ ಅಂತ ಹೇಳ್ತೀನಿ. ಸೊ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಇಲ್ಲಿ ಬೇರೆ ಒಬ್ಬರ ಪಾರ್ಟ್ನರ್ನ ನಾವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾವಾಗ ಅಂತ ಅಂದರೆ ಅವ್ರಿಗೂ ಸಹ ಇಷ್ಟ ಇದ್ದು ಅವರು ಬೇರೆ ಮದುವೆ ಆಗಿದ್ದಾರೆ. ಈ ರೀತಿ ಇದ್ದಾಗ ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ನಲ್ಲಿ ಇದ್ದೀರಾ, ನೀವು ಹೇಳಿರೋ ಅಂಥ ಯಾವುದೋ ಒಂದು ಮಾತು ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಜಗಳ ಕ್ರಿಯೇಟ್ ಆಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿತ್ತು, ಅದೆಲ್ಲವೂ ಸಹ ಹೀಲ್ ಆಗ್ತಾ ಇದೆ, ಸರಿ ಹೋಗ್ತಾ ಇದೆ ಅದೆಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ವಾ. ಸೊ ನೀವು ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ, ಆ್ಯಂಡ್ ಇನ್ನೂ ಒಂದು 2 months ವೆಯ್ಟ್ ಮಾಡಬಹುದು. ನೀವು ವಿತಿನ್ 2 monthsಲ್ಲಿ ನಿಮಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕಮಿಟ್ಮೆಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಕರೆಂಟ್ಲಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ಲಾಗಿ ಇರಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಹೇಗೆ ಅಂತ ಅಂದರೆ ನಿಮ್ಮ ಲೈಫ್ನಲ್ಲಿ ತುಂಬ ಚೆನ್ನಾಗಿದೆ, ಫೈನಾನ್ಷಿಯಲಿ ಅಥವಾ ನಿಮ್ಮ ಸರೌಂಡಿಂಗ್ಸ್, ಪೇರೆಂಟ್ಸ್, ಇದೆಲ್ಲದರಿಂದ ನೀವು ಬ್ಲೆಸ್ಡ್ ಆಗಿದ್ದೀರಾ. ನಿಮ್ಮ ಯೂನಿವರ್ಸ್ ಇದರಿಂದ ನಿಮಗೆ ಬ್ಲೆಸ್ ಮಾಡಿದ್ದಾರೆ. ಬಟ್ ನೀವು ಅದನ್ನು ನೋಟಿಸ್ ಮಾಡ್ತಾನೇ ಇಲ್ಲ. ನನ್ನ ಲೈಫ್ನಲ್ಲಿ ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ಇಲ್ಲ, ಸೊ ಅದಕ್ಕೆ ನನಗೆ ಯಾವುದೂ ಇಲ್ಲ, ನನಗೆ ಏನೂ ಬೇಡ, ಈ ರೀತಿ ಥಿಂಕ್ ಮಾಡ್ತಾಯಿದ್ರೆ ಇದು ನಿಮ್ಮ ಲೈಫ್ನಲ್ಲಿ ನಿಮಗೆ ನೀವು ಮಾಡ್ಕೊಳ್ಳೋವಂಥ ದೊಡ್ಡ ತಪ್ಪು. ಹಾಗೆ ಯೂನಿವರ್ಸ್ಗೆ ನೀವು ಚೀಟ್ ಮಾಡಬೇಡಿ ಅಂತ ಹೇಳ್ತೀನಿ. ನಿಮಗೆ ಏನು ಸಿಕ್ಕಿದೆ, ನೀವು ಯಾವ ಒಂದು ಮನೆಯಲ್ಲಿದ್ದೀರಾ, ನಿಮ್ಮ ಪೇರೆಂಟ್ಸ್ ಹೇಗಿದ್ದಾರೆ, ನಿಮ್ಮ ಕರಿಯರ್ನಲ್ಲಿ ನೀವು ಹೇಗಿದ್ದೀರಾ, ಅದನ್ನೆಲ್ಲ ಒನ್ಸ್ ಥಿಂಕ್ ಮಾಡಿ. ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ನ ಹೊರತುಪಡಿಸಿ ನಿಮ್ಮ ಲೈಫ್ನಲ್ಲಿ ನೀವೇನೆಲ್ಲ ಎಂಜಾಯ್ ಮಾಡ್ಬೋದು, ಖುಷಿಯಾಗಿರ್ಬೋದು, ಹಾಗೆ ಇದ್ದೀರಾ, ಅದನ್ನು ಒನ್ಸ್ ಥಿಂಕ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯೂನಿವರ್ಸ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ನಮ್ಮ ಲೈಫ್ನಲ್ಲಿ ನಮಗೆ ಯಾವುದಕ್ಕೂ ಮೋಸ ಆಗೋದಿಲ್ಲ. ಬಿಕಾಸ್ ನಮಗೆ ಏನು ಡಿಸರ್ವಿಂಗ್ ಇರುತ್ತೆ ನಮ್ಗೆ ಅದು ಸಿಕ್ಕೇ ಸಿಗುತ್ತೆ. ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಅದು ಯಾವುದೋ ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದರೆ ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇಲ್ಲ ಅಂತ ಅರ್ಥ. ಆಗ ನೀವು ಮೂವ್ ಆನ್ ಆಗಬೇಕಾಗತ್ತೆ. ಸೊ ನಿಮಗೆ ಡಿಸರ್ವಿಂಗ್ ಇರೋದು ನಿಮಗೆ ಸಿಗಬೇಕಂತ ಅಂದರೆ ಯಾವುದು ಡಿಸರ್ವ್ ಅಲ್ಲ, ಆದ್ದರಿಂದ ನೀವು ಹೊರಗೆ ಬರಬೇಕಾಗತ್ತೆ. ಸೊ ನಿಮಗೆ ಯಾವ ಒಂದು ಮೆಸೇಜ್ ರೆಸೊನೇಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆ್ಯಂಡ್ ಇದು ತುಂಬ ಜನಕ್ಕೆ ಕೆಲವೊಂದು ಮೆಸೇಜ್ ರೆಸೊನೇಟ್ ಆಗುತ್ತೆ, ಕೆಲವೊಂದು ಮೆಸೇಜ್ ರೆಸೊನೇಟ್ ಆಗಲ್ಲ. ನಿಮ್ಮ ಜೊತೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ.
ನಿಮ್ಮ ಪಾರ್ಟ್ನರ್ ಸಹ ಥಿಂಕ್ ಮಾಡ್ತಾ ಇದ್ದಾರೆ, ಇದು ನನಗೆ ಒಂದು ಪರ್ಫೆಕ್ಟ್ ಟೈಮಿಂಗ್ ನನ್ನ ಪಾರ್ಟ್ನರ್ಗೆ ಕಮಿಟ್ಮೆಂಟ್ ಕೊಡೋದಕ್ಕೆ. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಇಲ್ಲಿ ಅವ್ರ ಲೈಫ್ನಲ್ಲಿ ಏನು ಅಂದ್ಕೊಂಡಿದ್ರು, ಕರಿಯರ್ನಲ್ಲಿ ಏನು ಅವ್ರಿಗೆ ಸಿಗಬೇಕಿತ್ತು, ಸಮ್ ಪೀಪಲ್ಗೆ ಇದು ವರ್ಕ್ ಆಗ್ತಿದೆ. ಆಲ್ರೆಡಿ ಅವರು ಲೈಫ್ನಲ್ಲಿ ಸೆಟಲ್ ಆಗಿದ್ದಾರೆ, ನಿಮ್ಮ ಕಡೆಗೆ ಅವರು ಬರೋಕ್ಕೆ ರೆಡಿ ಆಗ್ತಿದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ಅಂತ ಹೇಳ್ತೀನಿ. ನಿಮ್ಮನ್ನು ನೋಡೋದಕ್ಕೆ ಅವರು ತುಂಬ ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಷ್ಟು ದಿನ ಏನು ದೂರ ಇದ್ದರು ಅದಕ್ಕೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾನು ಇಷ್ಟು ದಿನ ದೂರ ಇದ್ದೆ, ಈ ಒಂದು ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಕೊನೆಗೂ ನನ್ನ ಲೈಫ್ನಲ್ಲಿ ನಾನು ಅಂದ್ಕೊಂಡಿದ್ದು ಮಾಡಿದ್ದೀನಿ. ಇಲ್ಲಿ ತುಂಬ ಜನ ಫ್ಯಾಮಿಲಿಯಲ್ಲಿ ಒಪ್ಪಿಸ್ತಾ ಇರೋವಂಥ ಚಾನ್ಸಸ್ ಇದೆ. ಅವ್ರ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಅಪೋಸ್ ಮಾಡಿದರೆ. ಆ್ಯಂಡ್ ತುಂಬ ಜನ ಸ್ಪಿರಿಚುವಲ್ ಗ್ರೋತ್ ಕಡೆಗೆ ಇಲ್ಲಿ ಗಮನ ಕೊಡ್ತಾ ಇದ್ದೀರಾ. ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಸಿಕ್ಕೇ ಸಿಗತ್ತೆ. ಬಿಕಾಸ್ ದ ಫ್ಲೇಮ್ ನೋಡ್ತಾ ಇರ್ಬೋದು ನೀವು. ಫ್ಲೇಮ್ ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಆದಷ್ಟು ಬೇಗ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ. ವಿತಿನ್ 2 ಮಂತ್ಸಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ. ದೇ ಆರ್ ರೆಡಿ. ನಿಮ್ಮನ್ನು ನೋಡಬೇಕು. ತುಂಬ ದಿನದಿಂದ ಮಾತು ಆಡಿಸಿಲ್ಲ ಅನಿಸುತ್ತೆ ನಿಮ್ಮನ್ನು. ಬಟ್ ಅವ್ರಿಗೆ ಇವಾಗ ಅನ್ನಿಸ್ತಾ ಇದೆ, ನಾನೀಗ ಎಲ್ಲ ಹೇಳ್ಕೊಳ್ಬೋದು ನನ್ನ ಪಾರ್ಟ್ನರ್ ಹತ್ರ. ಸೊ ನಾನು ಇಷ್ಟು ದಿನ ಯಾಕೆ ದೂರ ಇದ್ದೆ, ಇದನ್ನೆಲ್ಲ ನನ್ನ ಪಾರ್ಟ್ನರ್ ಹತ್ರ ನಾನು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಸೊ ನಾನು ಎಲ್ಲವನ್ನು ಹೇಳ್ಕೊಬೋದು. ಕೊನೆಗೂ ಆ ಒಂದು ದಿನ ಬಂದಿದೆ. ಥ್ಯಾಂಕ್ ಯು. ಇನ್ನೂ ಒಂದು ಅವರು ಸಾಧಿಸಿರೋ ಅಂಥ ಫೀಲಲ್ಲಿ ಇದ್ದಾರೆ ಅವರು. ಸೊ ನಾವು ತುಂಬ ದಿನದಿಂದ ಕಾಣೋ ಕನಸು ನನಸಾಗೋವಾಗ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ಖುಷಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು, ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್. ಡೀಟೇಲ್ಸ್ ಬಂದು ನನ್ನ ಚಾನಲಲ್ಲಿ ಇದೆ. ಆ ಒಂದು ವೆಬಿನಾರ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ, ರಿಲೇಷನ್ಶಿಪ್ ಹೀಲಿಂಗ್, ಪರ್ಸನಲ್ ರೀಡಿಂಗ್ಸ್ ಕೋರ್ಸಸ್ ಯಾರಿಗೆಲ್ಲ ಬೇಕು, ಬ್ರೇಸ್ಲೆಟ್ಸ್ ಆ್ಯಂಡ್ ಮನಿ ಕಾಯಿನ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ನಾನು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಕಾಲ್ ಮಾಡಿದರೆ ರಿಸೀವ್ ಆಗೋದಿಲ್ಲ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.